ಈ ಚಳಿಗಾಲಕ್ಕೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಗೋ ಥರ ಡ್ರೈ ಗೋಬಿನ ರೆಡಿ ಮಾಡಿದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡಿರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗೋಬಿ ತೊಗೊಂಡಿದ್ದೀನಿ, ಅರ್ಧ kg ಗೋಬಿ ಇದು. ಸೊ ಈ ರೀತಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಸ್ವಲ್ಪ ನೀರನ್ನು ಕುದಿಲಿಕ್ಕೆ ಇಟ್ಟಿದೆ, ಅದಕ್ಕೆ ಸಾಲ್ಟ್ ಹಾಕಿದ್ದೀನಿ. 1/2 ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಈಗ ಏನು ತೊಳೆದಿಟ್ಟಿರುವಂತಹ ಗೋಬಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಕುದಿ ಬಂದ ತಕ್ಷಣವೇ ಅದನ್ನು ತೆಗೆದಿಡಬೇಕು. ಇದನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಗೋಬಿಯಲ್ಲಿ ಸಣ್ಣ ಸಣ್ಣ ಹುಳಗಳಿರುತ್ತೆ. ಈ ಬಿಸಿನೀರಲ್ಲಿ ಹಾಕಿದಾಗ ಆ ಹುಳಗಳೆಲ್ಲ ಅಲ್ಲಿ ಸಾಯುತ್ತೆ ಅನ್ನೋದು. ಅದಕ್ಕೋಸ್ಕರ ಇದನ್ನು ನಾವು ಏನು ಮಾಡ್ತೀವಿ, ಈ ರೀತಿ ಹಾಕಿ ಒಂದು ಕುದಿ ಬಂದ ನಂತರ ತೆಗೆದಿಡ್ತೀವಿ. ಈಗ ನೋಡಿ ಕುದೀತಾ ಇದೆ. ಸೊ ಈಗ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸ್ಟ್ರೈನ್ ಮಾಡಿ ಇಡ್ತಾ ಇದ್ದೀನಿ. ಈಗ ಸ್ಟ್ರೈನ್ ಮಾಡಿರೋಂತಹ ಈ ಒಂದು ಗೋಬಿಗೆ ಈಗ ಮಸಾಲೆಯನ್ನು ಹಾಕಬೇಕು. ಸೊ ನೋಡಿ ಈ ರೀತಿ ಇರುತ್ತೆ. ಈಗ ಇದಕ್ಕೆ ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಲ್ಲ ಕಡೆ ಸವರಬೇಕು. ಈ ರೀತಿ ಮಾಡಿದಾಗ ಮಾತ್ರ ಡ್ರೈ ಗೋಬಿಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ. ಫಸ್ಟ್ ಪ್ರೊಸೀಜರೇ ಇದನ್ನು ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಎಲ್ಲ ಕಡೆಗೆ ಸವರಿ, ಆ ನಂತರ ಸಾಲ್ಟನ್ನು ಹಾಕಬೇಕು. ಸಾಲ್ಟು ಎಷ್ಟು ರುಚಿಗೆ ಬೇಕು ಅಷ್ಟನ್ನು ಹಾಕಿ, ಈಗಾಗಲೇ ನಾವು ಕುದಿಲಿಕ್ಕೂ ಕೂಡ ಸಾಲ್ಟನ್ನು ಹಾಕಿ ಕುದಿಸಿದ್ದೀವಿ. ಈಗ 2 ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಸೊ ಮನೆಯಲ್ಲೇ ತಯಾರು ಮಾಡುವಂತಹ ಖಾರದ ಪುಡಿಯನ್ನೇ ಹಾಕಿದ್ದೀನಿ. ಸೊ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನು ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಸರಿನೂ ಕೋಟಿಂಗ್ ಸರಿಯಾಗಿ ಆಗಬೇಕು ಅಂತ ಹೇಳಿ ಈ ರೀತಿ ಮಾಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೆಕ್ಸ್ಟು ನಾವು ಇದಕ್ಕೆ ಬೇಕಾಗಿರುವಂತಹ ಇನ್ನಿತರ ಇಂಗ್ರೀಡಿಯೆಂಟ್ಸನ್ನು ಸೇರಿಸಬೇಕು. ಈಗ 3 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. 5 ಟೇಬಲ್ ಸ್ಪೂನ್ ಅಕ್ಕಿ ಹಸಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಅಕ್ಕಿ ಹಸಿಟ್ಟು ಹಾಕೋದ್ರಿಂದ ತುಂಬಾ ಗರಿ ಗರಿ ಬರುತ್ತೆ. ಸೊ ಇದಾದ ನಂತರ ಇದಕ್ಕೆ ನಾನು 1/2 ಟೀ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ, ಅದು ಕ್ರಷ್ ಮಾಡಿ ಹಾಕಿದ್ದೀನಿ. ಹಾಗೆ 1/2 ಟೀ ಸ್ಪೂನ್ ಸೋಂಪು ಪುಡಿಯನ್ನು ಹಾಕಿದ್ದೀನಿ ಮತ್ತು ಇಲ್ಲಿ ಕಟ್ ಮಾಡಿಟ್ಟಿರುವಂತಹ ಕರಿಬೇವನ್ನು ಹಾಕಿದ್ದೀನಿ. ಸೊ ಇಷ್ಟನ್ನು ನೀವು ಹಾಕಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆ ಅಂದರೆ ಸೋಂಪು ಮತ್ತು ಜೀರಿಗೆ ಒಂದೊಳ್ಳೆ ಸುವಾಸನೆಯನ್ನು ಕೊಡುತ್ತೆ ಈ ಒಂದು ಗೋಬಿಗೆ. ಇದಕ್ಕೆ ಇವಾಗ ನಾವು ನೀರನ್ನು ಒಂದೇ ಸರಿ ಹಾಕಬಾರ್ದು, ನೀರನ್ನು ಚಿಮುಕಿಸಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಒಂದೇ ಸರಿಗೆ ಹಾಕಿಬಿಟ್ರೆ ಅದು ತುಂಬಾ ಅದು ತೆಳು ಆಗಿಬಿಡುತ್ತೆ. ಅದರಿಂದ ನೋಡಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಕೂಡ ಇಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಒಂದೇ ಸರಿ ನೀರನ್ನು ಹಾಕಿಲ್ಲ. ಸೊ ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆದ ನಂತರ ನೋಡಿ ಈ ರೀತಿ ಬರಬೇಕು. ಸೊ ಜಾಸ್ತಿ ನೀರು ಇಲ್ಲ ಮತ್ತು ತುಂಬಾ ಗಟ್ಟಿಯಾಗಿಲ್ಲ. ಈ ರೀತಿ ಇದ್ದರೆ ಇದು ಒಂದೊಳ್ಳೆ ಗರಿಗರಿಯಾದಂತಹ ಡ್ರೈ ಗೋಬಿ ಬರಲಿಕ್ಕೆ ಸಹಾಯ ಮಾಡುತ್ತೆ. ಈಗ ನಾನಿಲ್ಲಿ ವಿಡಿಯೋಗೋಸ್ಕರ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕಲರ್ ಪುಡಿಯನ್ನು ಸೇರಿಸಿದ್ದೀನಿ. ನೀವು ಮನೇಲಿ ಮಾಡೋದ್ರಿಂದ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಿ, ಏಕೆಂದರೆ ನಾನು ಫುಡ್ ಕಲರ್ನ ಬಳಸೋದನ್ನು ಅಷ್ಟೊಂದು ರೆಕಮೆಂಡ್ ಮಾಡೋದಿಲ್ಲ, ಅದಕ್ಕೋಸ್ಕರ. ಸೊ ನೋಡಿ ಈಗ ಇಷ್ಟು ಚೆನ್ನಾಗಾಗಿದೆ ಅಲ್ಲ. ಸೊ ಈಗ ನಾವು ಇದನ್ನು ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಇದನ್ನು ನಾವು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಅನ್ನೋ ಪ್ರೊಸೀಜರ್ಸ್ ಏನೂ ಇಲ್ಲ. ಈಗ ಒಂದು ಬಾಂಡಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಹಾಕಿ ಇದು ತುಂಬ ಹೈ ಫ್ಲೇಮಲ್ಲೇ ಇಟ್ಟು ಕಾಯಿಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿ ಈಗ ನಾವೇನು ಮಿಕ್ಸ್ ಮಾಡಿದ್ದೀವಿ ಆ ಒಂದು ಗೋಬಿಯನ್ನು ಈ ರೀತಿ ಕೈಯಿಂದ ನಿಧಾನವಾಗಿ ಬಿಡಬೇಕು. ಸ್ವಲ್ಪ ದೂರದಲ್ಲಿ ಇಟ್ಕೊಂಡ್ರೆ ಎಣ್ಣೆ ಹಾರುತ್ತೆ. ಸೊ ಹತ್ರದಲ್ಲೇ ಈ ರೀತಿ ಬಿಡಬೇಕು. ಇದು ಸ್ವಲ್ಪ ಆದ ನಂತರ ಈ ರೀತಿ ತಿರು ಹಾಕಬೇಕು. ಮೊದಲೇ ನೀವೇನಾದ್ರೂ ಸೌಟ್ ಹಾಕಿಬಿಟ್ರೆ ಅದು ಎಲ್ಲ ಬಿಡ್ಕೊಂಡು ಬಂದ್ಬಿಡುತ್ತೆ, ಆ ಒಂದು ಏನು ಮಿಶ್ರಣ ಇರುತ್ತೆ ಅದು. ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ನಾವೀಗ ತಿರುವು ಹಾಕ್ತಾ ಇದ್ದೀನಿ. ಸೊ ಇದಾದ ನಂತರ ನೋಡ್ತಾ ಇದ್ದೀನಿ ಕಲರ್ ಕರೆಕ್ಟಾಗಿ ಬಂದಿದೆಯಾ ಅಂತ. ಇಲ್ಲ. ಸೊ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಫ್ರೈ ಆಗಿದ ತಕ್ಷಣವೇ ಅದೇ ಸ್ವಲ್ಪ ಗರಿ ಆಗಿರುತ್ತೆ ಒಳಗಡೆ. ನಾವು ಏನು ಒಂದು ಸೌಟನ್ನು ಯೂಸ್ ಮಾಡಿರ್ತೀವಿ ಅದರಲ್ಲೇ ನಮಗೆ ಒಂದು ಲೆಕ್ಕಾಚಾರದಲ್ಲಿ ಗೊತ್ತಾಗುತ್ತೆ ಸೊ ಇದು ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಈ ಕಲರ್ ಬಂದಿದೆ. ಸೊ ಈ ಕಲರ್ ಬಂದಮೇಲೆ ನಾನೀಗ ತೆಗೆಯೋಣ ಅಂದ್ಕೊಂಡಿದ್ದೀನಿ. ಮತ್ತು ಗರಿಯಾಗಿ ಕೂಡ ಇರುತ್ತೆ. ನಿಮಗೆ ಅತಿ ಹೆಚ್ಚು ಗರಿಯಾಗಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೋದು. ಇಲ್ಲ ಮೀಡಿಯಮ್ ಆಗಿ ಗರಿ ಇರಬೇಕು ಅನ್ನೋದಾದರೆ ನಿಮ್ಮ ಒಂದು ರುಚಿಗೆ ಅನುಗುಣವಾಗಿ ನೀವು ಮಾಡ್ಕೊಳ್ಳಿ. ಈಗ ನನಗೆ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಇದನ್ನು ನಾನೀಗ ತೆಗೆದಿಡ್ತಾ ಇದ್ದೀನಿ.
ತೆಗೆದಿಡುವಾಗ ಜಾಲರಿ ಇರುವಂತಹ ಒಂದು ಪಾತ್ರೆಗೆ ಹಾಕಿ ಆಗ ಎಣ್ಣೆ ಎಲ್ಲ ಸೋರುತ್ತೆ. ಡ್ರೈ ಗೋಬಿಯನ್ನು ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಮತ್ತು ಚಾಟ್ ಮಸಾಲ ಹಾಕಿ ನೀವು ಸರ್ವ್ ಮಾಡ್ಬೋದು. ಇಲ್ಲ ಹಾಗೆ ತಿನ್ನೋದಾದ್ರೂ ತಿನ್ಬೋದು. ಇಲ್ಲಾಂದರೆ ಗ್ರೀನ್ ಚಟ್ನಿ ಮಾಡಿಕೊಂಡು ಅದಕ್ಕೂ ಕೂಡ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇದು. ಸೊ ಇಲ್ಲ ಅಂದರೆ ನೀವು ಕೆಚಪ್ ಜೊತೆಗಾದರೂ ತಿನ್ಬೋದು. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ. ಸೊ ಇದರೆಲ್ಲ ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮನೇಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾವು ಡ್ರೈ ಗೋಬಿಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.